ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯ ಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃ ಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 149ನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ದ್ವಾರಕಿಯ ಮಹಿಮೆ, ದ್ವಾರಕಿಯ ಪರಿಮಾಣ, ಯಾದವರಿಗೆ ದೂರ್ವಾಸರಿಂದ ಸಾಂಬನ ಅಪರಾಧಕ್ಕಾಗಿ ಶಾಪ ಬಂದುದು, ದ್ವಾರಕಾ ಮಂಡಲದಲ್ಲಿರುವ ಪಂಚಸರೋವರ, ಮಹಾಪ್ಲಕ್ಷವೃಕ್ಷ, ಪ್ರಭಾಸತೀರ್ಥ, ಪಂಚಪಿಂಡ, ಕುಂಡತೀರ್ಥ, ಸಂಗಮನ ಕ್ಷೇತ್ರ, ಹಂಸಕುಂಡತೀರ್ಥ, ಕದಂಬತೀರ್ಥ, ಚಕ್ರತೀರ್ಥ, ರೈವತಕತೀರ್ಥ, ಮಹಾದ್ರುಮ ಕ್ಷೇತ್ರ, ವಿಷ್ಣು ಸಂಕ್ರಮಣ ಕ್ಷೇತ್ರ ಮೊದಲಾದವುಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಉತ್ತಮವಾದ ಆ ನನ್ನ ದ್ವಾರಕಾ ತೀರ್ಥ ಪ್ರದೇಶದಲ್ಲಿಯೇ ಪ್ರಭಾಸವೆಂದು ಪ್ರಸಿದ್ಧವಾದ ಮತ್ತೊಂದು ತೀರ್ಥವಿದೆ. ರಾಗ ಲೋಭಗಳಿಂದ ಕೂಡಿದ ಮನುಷ್ಯರು ಅದನ್ನು ನೋಡುವುದಿಲ್ಲ. 5ನೇ 1 ಭಾಗ ಆಹಾರವನ್ನು ಮಾತ್ರ ಸೇವಿಸಿ ಅಲ್ಲಿದ್ದು ತೀರ್ಥಸ್ನಾನ ಮಾಡುವವನು ಸಪ್ತದ್ವೀಪಗಳಲ್ಲೂ ಆನಂದ ಪಡುವನು. ರಹಸ್ಯ ಸ್ಥಾನಗಳಿಗೂ ಅವನು ಹೋಗುವನು ಅಥವಾ ರಹಸ್ಯಗಳನ್ನು ಅರಿಯುವನು.
ಅಲ್ಲದೆ ಪ್ರಭಾಸ ತೀರ್ಥದಲ್ಲಿ ಪ್ರಾಣ ಬಿಟ್ಟರೆ ಅವನು ಪಾಪಗಳನ್ನು ಕಳೆದುಕೊಂಡು ಸರ್ವ ಸಂಘವನ್ನು ಪರಿತ್ಯಜಿಸಿ ನನ್ನ ಲೋಕವನ್ನು ಸೇರುವನು. ಮಹಾಭಾಗ್ಯೆ, ನಾನು ಹೇಳುವ ಅಲ್ಲಿನ ಆಶ್ಚರ್ಯವನ್ನು ಕೇಳು. ಸಾಗರದಲ್ಲಿ ಸಂಚರಿಸುವವೆಂದು ಕೇಳಿರುವ ಮಕರಗಳು ಆ ಪ್ರಭಾಸ ತೀರ್ಥದಲ್ಲಿ ಅತ್ತಿತ್ತ ಸಂಚರಿಸುತ್ತಾ ಕಾಣಿಸುತ್ತವೆ. ಅಲ್ಲಿ ಸ್ನಾನ ಮಾಡುವವರು ಅವುಗಳಿಗೆ ಏನು ಅಪರಾಧ ಮಾಡಿದಂತಾಗುವುದಿಲ್ಲ. ಸ್ನಾನ ಮಾಡಿದ ಬಳಿಕ ಸ್ವಚ್ಛವಾದ ನೀರಿನಲ್ಲಿ ಪಿಂಡಗಳನ್ನು ಹಾಕಬೇಕು. ಹಾಕಿದ ಪಿಂಡವು ಅವುಗಳ ಹತ್ತಿರ ಹೋಗದಿದ್ದರೂ ಅವು ಬಂದು ತೆಗೆದುಕೊಳ್ಳುವುದರಲ್ಲಿ ಸಂದೇಹವಿಲ್ಲ. ಆದರೆ ಪಾಪಕರ್ಮಾಸಕ್ತನಾದವನು ಹಾಕಿದುದನ್ನು ನೀರಿನೊಳಕ್ಕೂ ತೆಗೆದುಕೊಳ್ಳುವುದಿಲ್ಲ. ಧರ್ಮಾತ್ಮರಾದವರು ಹಾಕಿದ ಪಿಂಡವನ್ನು ಮಾತ್ರವೇ ತೆಗೆದುಕೊಳ್ಳುತ್ತವೆ, ಸಂದೇಹವಿಲ್ಲ. ಆ ದ್ವಾರಕಾ ಕ್ಷೇತ್ರದಲ್ಲಿ ಪಂಚಪಿಂಡ ಕುಂಡವೆಂಬ ಪ್ರಸಿದ್ಧವೂ ರಹಸ್ಯವೂ ಆದ ನನ್ನ ಮತ್ತೊಂದು ತೀರ್ಥವಿದೆ. ಬಹಳ ಆಳವುಳ್ಳದ್ದು ದೊಡ್ಡದೂ ಆದ ಅದರ ವಿಸ್ತಾರವು ಹರಿದಾರಿಯಷ್ಟಿದೆ. ಅಲ್ಲಿ 5 ಜಾವ ಕಾಲ ಇದ್ದು ಸ್ನಾನ ಮಾಡಿದವನಾದರೆ ಮನುಷ್ಯನು ಇಂದ್ರಲೋಕದಲ್ಲಿ ಆನಂದ ಪಡುವನು, ಸಂಶಯವಿಲ್ಲ. ಕೀರ್ತಿವಂತೆ, ಬಳಿಕ ಆ ಪಂಚಕುಂಡದಲ್ಲಿ ಪ್ರಾಣ ಬಿಟ್ಟನಾದರೆ ಇಂದ್ರಲೋಕವನ್ನು ಪರಿತ್ಯಜಿಸಿ ನನ್ನ ಲೋಕವನ್ನು ಸೇರುವನು. ನಾನು ಹೇಳುವ ಅಲ್ಲಿನ ಆಶ್ಚರ್ಯವನ್ನು ಕೇಳು. ಮಹಾಭಾಗ್ಯೆ, ಅದನ್ನು ಪಾಪಕರ್ಮಿ ನೋಡಲಾರನು. ಅದು ಪುಣ್ಯಕರ್ಮಿಗೆ ಮಾತ್ರ ಕಾಣಿಸುತ್ತದೆ. ಅದೇನೆಂದರೆ 24 ದ್ವಾದಶಿಯಲ್ಲೂ ಸೂರ್ಯನು ಮಧ್ಯಾಹ್ನದಲ್ಲಿರುವಾಗ ಆ ತೀರ್ಥದಲ್ಲಿ ಬೆಳ್ಳಿಯ ಮತ್ತು ಚಿನ್ನದ ಕಮಲವು ಕಾಣಿಸುತ್ತದೆ. ಇದರಲ್ಲಿ ಸಂದೇಹವಿಲ್ಲ. ಆ ತೀರ್ಥಕ್ಷೇತ್ರ ಸಮೀಪದಲ್ಲಿ ಸಂಗಮನವೆಂಬ ನನ್ನ ಮತ್ತೊಂದು ಕ್ಷೇತ್ರವಿದೆ. ಮಣಿಪೂರಗಿರಿಯನ್ನು ಆಶ್ರಯಿಸಿರುವ 4 ತೀರ್ಥಧಾರೆಗಳು ಅಲ್ಲಿ ಧುಮುಕುತ್ತವೆ. 4ನೇ 1 ಭಾಗದಷ್ಟು ಆಹಾರವನ್ನು ಮಾತ್ರ ಸೇವಿಸಿ ಅಲ್ಲಿದ್ದು ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ವೈಖಾನಸ ಲೋಕಗಳಲ್ಲಿ ಆನಂದ ಪಡುವುದರಲ್ಲಿ ಸಂಶಯವಿಲ್ಲ. ಬಳಿಕ ನನ್ನ ಭಕ್ತಿಯಲ್ಲಿ ನಿರತನಾಗಿದ್ದು ಅಲ್ಲಿ ಪ್ರಾಣ ಬಿಟ್ಟರೆ ವೈಖಾನಸ ಲೋಕಗಳನ್ನು ತ್ಯಜಿಸಿ ಅವನು ನನ್ನ ಲೋಕವನ್ನು ಸೇರುವನು. ಮಣಿಪೂರಗಿರಿಯಲ್ಲಿರುವ ಬೇರೆಯ ಕುಂಡಗಳಲ್ಲಿ ಕಾಣುವ ಆಶ್ಚರ್ಯಗಳಂತೆಯೇ ಆ ಸಂಗಮನ ತೀರ್ಥದಲ್ಲೂ ಕಾಣುವ ಪರಮಾಶ್ಚರ್ಯವನ್ನು ನಾನು ಹೇಳುತ್ತೇನೆ ಕೇಳು. ಅಲ್ಲಿ ಸ್ನಾನ ಮಾಡುವವನ ಪಾಪವು ಪರಿಹಾರವಾದರೆ ಹಿಂದಿನಂತೆಯೇ ಮೇಲಿನಿಂದ ಅಲ್ಲಿ ತೀರ್ಥಧಾರೆಯು ಭೂಮಿಗೆ ಬೀಳುತ್ತದೆ. ಪಾಪಿಗಳು ಸ್ನಾನ ಮಾಡುತ್ತಿದ್ದರೆ ಹಿಂದಿನಂತೆಯೇ ಧಾರೆಯು ಬೀಳುವುದಿಲ್ಲ. ನನ್ನ ಆ ಉತ್ತಮ ಕ್ಷೇತ್ರದಲ್ಲಿ ಹಂಸಕುಂಡವೆಂದು ಪ್ರಸಿದ್ಧವಾದ ತೀರ್ಥವಿದೆ. ಮಣಿಪೂರಗಿರಿಯಿಂದ ಒಂದು ಜಲಧಾರೆಯು ಧುಮುಕುತ್ತದೆ. ಮಹಾಭಾಗ್ಯೆ, ಅಲ್ಲಿ 6 ಜಾವಗಳ ಕಾಲವಿದ್ದು ತೀರ್ಥದಲ್ಲಿ ಸ್ನಾನ ಮಾಡಿದನಾದರೆ ಮನುಷ್ಯರು ಸಂಘವನ್ನು ಬಿಟ್ಟು ವರುಣಲೋಕದಲ್ಲಿ ಆನಂದ ಪಡುವನು. ಸುಂದರಮುಖಿ, ಬಳಿಕ ವರುಣಲೋಕವನ್ನು ತ್ಯಜಿಸಿ ಆ ಹಂಸಕುಂಡದಲ್ಲಿ ಪ್ರಾಣಗಳನ್ನು ಬಿಟ್ಟರೆ ಅವನು ನನ್ನ ಲೋಕದಲ್ಲಿ ವಾಸಿಸುವನು.
ಕೀರ್ತಿವಂತೆ ಆ ಹಂಸಕುಂಡದ ಆಶ್ಚರ್ಯವನ್ನು ಹೇಳುತ್ತೇನೆ. 24 ದ್ವಾದಶಿಯಲ್ಲೂ ಸೂರ್ಯನು ಮಧ್ಯಾಹ್ನದಲ್ಲಿರುವಾಗ ಅಲ್ಲಿ ಚಂದ್ರನಂತೆಯೂ ಕಂದ ಕುಸುಮಗಳಂತೆಯೂ ಬೆಳ್ಳಗೆ ಹೊಳೆಯುವ ಹಂಸಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ಅವನ್ನು ಶುದ್ಧರಾದ ಮನುಷ್ಯರು ಮಾತ್ರ ನೋಡಬಹುದು. ಪಾಪಿಯು ನೋಡಲಾರನು. ಅಲ್ಲಿ ಅತ್ತಿತ್ತ ಸಂಚರಿಸುವ ಹಂಸಗಳನ್ನು ಕಾಣುವವರು ಪರಮಸಿದ್ಧಿಯನ್ನು ಪಡೆಯುವರು. ಇದರಲ್ಲಿ ಸಂಶಯವಿಲ್ಲ. ಆ ಕ್ಷೇತ್ರದಲ್ಲಿ ಕದಂಬವೆಂದು ಹೆಸರುಗೊಂಡ ಬೇರೊಂದು ನನ್ನ ತೀರ್ಥವಿದೆ. ವೃಷ್ಣಿಗಳು ಅಲ್ಲೇ ಶುದ್ಧರಾಗಿ ನನ್ನ ಲೋಕವನ್ನು ಸೇರುವರು. ಅಲ್ಲಿ 4 ಜಾವಗಳ ಕಾಲವಿದ್ದು ತೀರ್ಥದಲ್ಲಿ ಸ್ನಾನ ಮಾಡುವವನು ಪವಿತ್ರಾತ್ಮನಾಗಿ ಋಷಿಜನಗಳೊಡನೆ ಸಂತೋಷ ಪಡುವುದರಲ್ಲಿ ಸಂಶಯವಿಲ್ಲ. ಬಳಿಕ ದುಷ್ಕರವಾದ ಕರ್ಮಗಳನ್ನು ಮಾಡಿ ಆ ಕದಂಬ ತೀರ್ಥದಲ್ಲಿ ಪ್ರಾಣ ಬಿಟ್ಟರೆ ಋಷಿ ಲೋಕವನ್ನು ತ್ಯಜಿಸಿ ನನ್ನ ಲೋಕವನ್ನು ಸೇರುವನು. ಸೌಭಾಗ್ಯಶಾಲಿನಿ, ನಾನು ಹೇಳುವ ಅಲ್ಲಿಯ ಆಶ್ಚರ್ಯವನ್ನು ಕೇಳು. ಅಲ್ಲಿ ಒಂದು ಕದಂಬ ವೃಕ್ಷದಿಂದ ಹೊರಟು ಪೂರ್ವ ದಿಕ್ಕಿಗೆ ಒಂದು ತೀರ್ಥಧಾರೆಯು ಬೀಳುತ್ತದೆ. ಪೂಜ್ಯೆ, ಆ ಕದಂಬ ವೃಕ್ಷದಲ್ಲಿ ಮಾಘ ಮಾಸದ ದ್ವಾದಶಿಯ ದಿನ ಸೂರ್ಯೋದಯವಾಗುತ್ತಿರುವಾಗ ಹೂಗಳು ಕಾಣಿಸುತ್ತವೆ. ನನ್ನ ಮಾರ್ಗವನ್ನು ಅನುಸರಿಸುವ ಯಾರು ಆ ಹೂವನ್ನು ಪಡೆಯುವರೋ ಅವರು ಪರಮಸಿದ್ಧಿಯನ್ನು ಪಡೆಯುವರೆಂಬುದರಲ್ಲಿ ಸಂದೇಹವಿಲ್ಲ. ಆ ನನ್ನ ಕ್ಷೇತ್ರದಲ್ಲಿ ಚಕ್ರತೀರ್ಥವೆಂದು ಹೆಸರುಗೊಂಡಿರುವ ಮತ್ತೊಂದು ಉತ್ತಮ ತೀರ್ಥವಿದೆ. ಮಣಿಪೂರಗಿರಿಯಿಂದ ಅಲ್ಲಿ 5 ಧಾರೆಗಳು ಧುಮುಕುತ್ತವೆ. ಅಲ್ಲಿ 5 ಜಾವಗಳ ಕಾಲವಿದ್ದು ಮನುಷ್ಯನು ಸ್ನಾನ ಮಾಡಿದರೆ 10,000 ವರ್ಷಗಳ ಕಾಲ ಸ್ವರ್ಗದಲ್ಲಿ ಅವನು ಆನಂದ ಪಡುವನು. ಆಮೇಲೆ ಲೋಭ ಮೋಹಗಳನ್ನು ಬಿಟ್ಟು ಆ ಕದಂಬ ತೀರ್ಥದಲ್ಲಿ ಪ್ರಾಣಗಳನ್ನು ತ್ಯಜಿಸಿದರೆ ಅವನು ಸರ್ವ ಸ್ವರ್ಗಗಳನ್ನು ಬಿಟ್ಟು ನನ್ನ ಲೋಕವನ್ನು ಸೇರುವನು. ಮಹಾಭಾಗ್ಯೆ, ನಾನು ಹೇಳುವ ಅಲ್ಲಿಯ ಅತ್ಯಾಶ್ಚರ್ಯವನ್ನು ಕೇಳು. ನನ್ನ ಕರ್ಮಗಳಲ್ಲಿ ನಿರತರಾದವರು ಬೇರೆ ಎಲ್ಲೂ ಇದನ್ನು ನೋಡಲಾರರು. ಯಶೋವತಿ, 24 ದ್ವಾದಶಿಯಲ್ಲೂ ಅರ್ಧರಾತ್ರಿಯಲ್ಲಿ ಅಲ್ಲಿ ಮನಸ್ಸಿಗೂ ಕಿವಿಗೂ ಆನಂದವನ್ನು ಉಂಟುಮಾಡುವ ದನಿಯು ಕೇಳಿಸುತ್ತದೆ. ಬಹಳ ಹೂಗಳಿಂದ ಕೂಡಿದ ಸುವಾಸನೆಯ ಗಾಳಿ ಬೀಸುತ್ತದೆ. ಆದರೆ ಅದು ಪಾಪಿಗಳಿಗೆ ದುರ್ಲಭ, ಪುಣ್ಯಶಾಲಿಗಳಿಗೆ ಸುಲಭ. ಆ ಕದಂಬ ತೀರ್ಥಕ್ಕೆ ಉತ್ತರದಲ್ಲಿ ದೊಡ್ಡದಾದ ಅಶೋಕ ವೃಕ್ಷವಿದೆ. ಅದರಲ್ಲೂ ಸೂರ್ಯೋದಯವಾಗುತ್ತಿರುವಾಗ ಹೂವು ಬಿಡುತ್ತದೆ. ಭೂಮಿ, ನನ್ನ ಮಾರ್ಗವನ್ನು ಅನುಸರಿಸುವವರಾಗಿದ್ದು ಅಲ್ಲಿ ಆ ಹೂವನ್ನು ಪಡೆಯುವವರು ಸಂಶಯವಿಲ್ಲದೆ ಪರಮಸಿದ್ಧಿಯನ್ನು ಪಡೆಯುವರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 149ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ
ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.